ಏನು ಮಾಡುತ್ತಿರುವೆ? ಈ ಕೂಳನ ಕೈಗೆ ಸಿಕ್ಕಿ ನಿಮ್ಮ ಸೀತೆಯು ಗತ ಪ್ರಾಣಳಾಗುತ್ತಿರುವಳು. ಸ್ವಾಮಿ, ದೀನದಯಾಳು, ದಾನವಾಂತನೇ, ಈ ಕ್ರೂರರಿಂದ, ಈ ದುರಾತ್ಮರಿಂದ ನನ್ನನ್ನು ಎಂದಿಗೆ ಬಿಡಿಸಿ ಕರೆದುಕೊಂಡು ಹೋಗುವೆಯೋ ಪ್ರಭು? ನಾನು ನಿಮ್ಮ ಪ್ರೀತಿಯ ಮಡದಿಯಲ್ಲವೇ? ಏಕೆ ಉಪೇಕ್ಷೆ ಮಾಡುತ್ತಿರುವಿರಿ ಪ್ರಭು? ಏಕೆ ಉಪೇಕ್ಷೆ ಮಾಡುತ್ತಿರುವಿರಿ? ಏಕೆ ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲವೇ ಸ್ವಾಮಿ? ಪ್ರೀತಿ ಇಲ್ಲದಿದ್ದರೂ ಹೋಗಲಿ, ಅನಾಥರನ್ನು ಕಾಪಾಡುವ ಅನಾಥ ರಕ್ಷಕನಲ್ಲವೇ ತಾವು? ಸ್ವಾಮಿ, ರಘುವಂಶದ ಕಿರೀಟಿ, ನೀವೇ ನನಗೆ ದಿಕ್ಕು. ನನಗೆ ನಿಮ್ಮನ್ನು ಬಿಟ್ಟರೆ ಗತಿ ಯಾರು ಇಲ್ಲ ಸ್ವಾಮಿ. ಬೇಗ ಬಂದು ನನ್ನನ್ನು ಕಾಪಾಡಬಾರದೆ? ಅಮ್ಮ ಸೀತಾದೇವಿ, ಏಕಿಷ್ಟು ಪ್ರಲಾಪಿಸುತ್ತಿರುವೆ? ಇನ್ನು ಮೇಲೆ ರಾಮ ಎನ್ನುವುದರ ಬದಲಾಗಿ ರಾವಣ ಬ್ರಹ್ಮವೆನ್ನಬಾರದೆ? ತ್ರಿಲೋಕಪತಿಯಾದ ಅಸುರೇಂದ್ರನಿಗಿಂತಲೂ ಆ ಬಡರಾಮನೇ ಭೋಗಶಾಲಿ. ಸುಮ್ಮನೆ ದುಃಖದಿಂದ ಶರೀರವನ್ನು ಕೃಷಭಗೊಳಿಸುವುದನ್ನು ಬಿಟ್ಟು ನಮ್ಮ ಸಾರ್ವಭೌಮರನ್ನು ಅಲಂಕರಿಸಬಾರದೆ? ಕಳ್ಳ, ಸುಳ್ಳ, ನೀಚ, ಮೋಸಗಾರ, ಮದಾಂಧ, ನೀಚ ಮಾತುಗಳನ್ನಾಡುತ್ತಿರುವೆಯಾ? ಅಪಾರಿಸಿಕೊಂಡು ನನ್ನನ್ನು ಈ ರೀತಿ ದುರಹಂಕಾರದ ಮಾತುಗಳನ್ನಾಡುತ್ತಿರುವೆಯಾ? ಪತಿವ್ರತೆಯ ಮಹತ್ವವು ನಿನಗೆ ಇನ್ನೂ ತಿಳಿದಿಲ್ಲ. ನಾನು ಶ್ರೀರಾಮಚಂದ್ರನ ಮಡದಿ. ರಾ ಎಂದರೆ ರಾಕ್ಷಸರನ್ನು, ಮಾ ಎಂದರೆ ಮರಣಗೈಯುವುದೆಂದು ತಿಳಿಯಿತೆ. ಆದ್ದರಿಂದ ನನ್ನ ಸ್ವಾಮಿಗೆ ರಾಮ ಎಂದು ನಾಮಾಂಕಿತವಾಗಿರುವುದು. ನೋಡು, ಪತಿವ್ರತೆಯ ಮಾತು ಎಂದು ಸುಳ್ಳಾಗುವುದಿಲ್ಲ. ನೀನು ಈ ರೀತಿ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡ. ನಿನ್ನ ವಂಶ ನಾಶವಾದೀತು. ಮೊದಲಿನಿಂದ ಹೊರಟು ಹೋಗು. ಏಕಮ್ಮ ಏಕಿ ದುಃಖವೋ
ಪರಾಕ್ರಮ ರಾಮನೆಂಬುವ ಬಲ ಭೀಮ ಪರಾಕ್ರಮ ಭೂಮಿ ಪನೆದುರುಳು ಕಾಡುವನ ಪರಿ ಭೂಮಿ ಪನೆದುರುಳು ಕಾಡುವನ ಪರಿ ಏಕಮ್ಮ ಏಕಿದು ಕವೋ ಏಕಮ್ಮ ಏಕಿದು ಕವೋ ಏಕಮ್ಮ ಏಕಿದು ಕವೋ ರಕ್ಷಸ ಮಾಯೆಯೋ ಕಕ್ಕನ ವರಿಸುತ್ತ ರಕ್ಷಸ ಮಾಯೆಯೋ ಕಕ್ಕನ ವರಿಸುತ್ತ ಸಿಕ್ಕಿದ ರಾಮನ ಶಿರವನರಿದೆನಿಕೋ ಸಿಕ್ಕಿದ ರಾಮನ ಶಿರವನರಿದೆನಿಕೋ ಏಕಮ್ಮ ಏಕಿದು ಕವೋ ಏಕಮ್ಮ ಏಕಿದು ಕವೋ ಏಕಮ್ಮ ಏಕಿದು ಕವೋ ಅಮ್ಮ ಜಾನಕಿ, ಸ್ವಲ್ಪ ಶಾಂತನಾಗು, ವಿಚಾರವನ್ನು ಕೇಳು. ಆ ರಾಮಚಂದ್ರನು ವೀರಾದಿ ವೀರನೆಂದು ಹೇಳುವ ಮಾತುಗಳೆಲ್ಲವೂ ಸಹಜ. ಹಬ್ಬ, ಈ ದಿನದ ಯುದ್ಧದಲ್ಲಿ ಆ ರಾಮಚಂದ್ರನ ಸಾಹಸ ಇಷ್ಟೆಂದು ಹೇಳಲಿ. ನಮ್ಮ ರಾಕ್ಷಸ ಬಲವೆಲ್ಲ ನಿರ್ಮೂಲವಾಯಿತು. ಆಗ ನಾನು ಮಾಯೆಯಿಂದ ಅದೃಶ್ಯನಾಗಿ ಹೋಗಿ ಆ ರಾಮಚಂದ್ರ ಶಿರಚ್ಛೇದನ ಮಾಡಿದೆನು. ಆಗ ಅಂತ ಅಗಾಧವಾದ ಕಪಿಬಲವೆಲ್ಲ ಪಲಾಯನವಾಯಿತು. ಗೊತ್ತಾಯಿತೆ? ಈಗಲಾದರೂ ನನ್ನ ಮಾತುಗಳನ್ನು ಕೇಳು. ಇದೋ ನಿನ್ನ ಪತಿಯ ಶಿರಸ್ಸನ್ನು ನೋಡು. ಪ್ರಾಣೇಶ್ವರ, ಮಿಥಿಲಾ ನಗರಕ್ಕೆ ಬಂದು ಹರದನ
ಶಿರಸ್ಸನ್ನೇ ಮುರಿದು ನನ್ನನ್ನು ವಿವಾಹವಾದಂದಿನಿಂದಲೂ ನಿಮ್ಮ ಶೂರತನವನ್ನೇ ನೋಡಿದ ನಾನು ಈ ಶಿರಸ್ಸನ್ನು ನೋಡಲಾರೆ ಪ್ರಭು, ನೋಡಲಾರೆ. ಅದಾವ ತಪ್ಪಿಗೆ ಈ ಶಿಕ್ಷೆ, ಅದಾವ ತಪ್ಪಿನ ಶಿಕ್ಷೆಗಾಗಿ ನನಗೆ ಈ ರಕ್ಕಸರ ಕೈಗೆ ಸಿಕ್ಕಾಗೆ ಮಾಡಿದೆ. ನನ್ನಿಂದಾಗಿ ನನಗೋಸ್ಕರ ನನ್ನನ್ನು ಕಾಪಾಡಲು ಬಂದು ನಿಮಗೆ ಈ ಗತಿ ಆಯಿತೆ ಪ್ರಭು. ಪ್ರಾಣೇಶ್ವರ, ಪ್ರಾಣೇಶ್ವರ. ಅಮ್ಮ, ಪಿತಾ ರಕ್ಷತೆ ಕೌಮನಿ, ಭರ್ತಾ ರಕ್ಷತೆ ಯೌವನಿ, ಸುತಾ ರಕ್ಷತೆ ವಾರ್ಧಕೇನ, ಸ್ತ್ರೀಣಾಂ ಸ್ವತಂತ್ರ ಮರ್ರತೆ ಎಂಬಾಗೆ ನಾನು ನಿಮ್ಮ ಸಂಗಡ ಬರುವೆನು ಪ್ರಭು. ನಾನು ನಿಮ್ಮ ಸಂಗಡ ಅಗ್ನಿ ಪ್ರವೇಶ ಮಾಡಿಬಿಡುವೆನು. ಹೇ ಪರಮಾತ್ಮ ಸ್ವಾಮಿ, ಇದೋ ನಾನು ಬರುವೆನು. ಅಮ್ಮ ಸೀತಾದೇವಿ, ಏಕೆ ನೀವು ಇಷ್ಟು ದುಃಖದಿಂದ ಮೈ ಮರೆತಿದ್ದೀರಿ? ಏನಾಯ್ತು? ವಿಚಾರವನ್ನು ಹೇಳಿ. ಶರಮೆ, ಇನ್ನು ಏನಾಗಬೇಕಾಗಿದೆ? ಇದೋ ನೋಡು, ನನ್ನ ಸ್ವಾಮಿಯ ರುಂಡದ ತಲೆಯ ಬುರುಡೆ. ಅಯ್ಯೋ, ಇನ್ನು ಸಾವಕಾಶ ಬೇಡ, ಇನ್ನು ಸಾವಕಾಶ ಬೇಕೆ. ನಾನು ಇದುವರೆಗೂ ಶರಮೆ ನನಗೆ ಸಹಾಯ ಮಾಡಿದೆಯಲ್ಲೇ ನೀನು, ಇನ್ನೊಂದು ಸಾರಿ ಸಹಾಯ ಮಾಡುವಿಯಾ? ಏನು ಕೇಳ? ಅಮ್ಮ, ಸೀತಾ, ಅಮ್ಮ, ಸೀತಾ, ಶ್ರೀರಾಮನ ಶಿರವಲ್ಲ ರಕ್ಕಸ ಮಾಯೆ, ದುಃಖಿಸಿ ಬಿಕ್ಕಿಸಿ ಬೇಡ ನಾನಿರುವೆ ತಾಯೆ. ಶ್ರೀರಾಮನ ಶಿರವಲ್ಲ ರಕ್ಕಸ ಮಾಯೆ, ದುಃಖಿಸಿ ಬಿಕ್ಕಿಸಬೇಡ ನಾನಿರುವೆ ತಾಯೆ. ಅಂಜಬೇಡ, ಅಳುಕಬೇಡ, ನೋವಿನಿಂದ ನಲುಗಬೇಡ, ಈ ಶರಮೆ ಇರುವವರೆಗೂ ಅನುದಿನವೂ ನಿನ್ನ ಸಹಕರಿಸುವುದೇ ಕಾರ್ಯ. ಅನುದಿನವೂ ನಿನ್ನ ಸಹಕರಿಸುವುದೇ ಕಾರ್ಯ. ಶ್ರೀರಾಮನ ಶಿರವಲ್ಲ ರಕ್ಕಸ ಮಾಯೆ, ದುಃಖಿಸಿ ಬಿಕ್ಕಿಸಿ ಬೇಡ ನಾನಿರುವೆ ತಾಯೆ. ಅಮ್ಮ, ಸೀತಾ, ಸೀತಾ, ಅಮ್ಮ, ತಾಯಿ ಜಗನ್ಮಾತೆ, ಈ ರಾಕ್ಷಸರ ಮಾಯವನ್ನು ನಂಬಬೇಡಿ. ಇದನ್ನು ಮುಟ್ಟಿದ ತಕ್ಷಣ ಇದು ಮಾಯವಾಗುವುದು. ಇದೋ ನೋಡಿ, ಅಸುರರ ಮಾಯವನ್ನು ಬೆಳಗಿನವರೆಗೂ ದುಃಖವನ್ನು ಶಾಂತಿಗೊಳಿಸಿ ಕಪಿಭಟರ ಕಲ್ಲಲವನ್ನು ನೋಡಿ ನೀವೇ ಸಂತೋಷ ಪಡುತ್ತೀರಾ. ಹೌದೇ? ಶರಮೆ, ಇದೇನಿದು? ಒಂದು ಅರ್ಥವಾಗುತ್ತಿಲ್ಲ. ನನ್ನನ್ನು ನೀನೇ ಕಾಪಾಡಬೇಕು. ಬೆಳಿರಯ್ಯ ಮಂತ್ರಿ ಮಾನ್ಯರೇ ಕಾರ್ಯಭಾರವ ಬೆಳಿರಯ್ಯ ಮಂತ್ರಿ ಮಾನ್ಯರೇ
ಕಾರ್ಯಭಾರವ ನಾಳೆಯಾರು ವೈರಿ ಬಲವ ನಾಳೆಯಾರು ವೈರಿ ಬಲವ ಜಯಿಸಿ ಬರುವವ ಹೇಳಿರಯ್ಯ ಮಂತ್ರಿ ಮಾನ್ಯರೇ ಕಾರ್ಯಭಾರವ ದುಗುಡವೋ ದುಮ್ಮಾನವೆತಕೋ ದಿಗಡ ವೀರರೇ ಪಗೆಯಳು ಕಳಿದಾಡಿ ಜಯಿಸುವ ಗಳಿಸಿ ರಣದೊಳು ಬೇಳಿರಯ್ಯ ಮಂತ್ರಿ ಮಾನ್ಯರೇ ಕಾರ್ಯಭಾರವ ಮಂತ್ರಿ ತಿಳಿಯಿತೆ ಯುದ್ಧದ ಪರಾಭವ. ವೀರಕುಮಾರರೇ, ಸಭಾಸದರೇ, ನಾಳಿನ ಯುದ್ಧದಲ್ಲಿ ಅರಿಯ ಬಲವನ್ನು ಜಯಸಿರಿಯನ್ನು ಪಡೆದು ಬರುವ ವೀರನಾರು ಈ ವೀಳ್ಯ ಮತ್ತು ಬಹುಮಾನವನ್ನು ಸ್ವೀಕರಿಸಿ. ರಾಜೇಂದ್ರ, ಇದುವರೆಗೂ ಹೋದ ಎಲ್ಲ ವೀರರು ಯಮಲೋಕಕ್ಕೆ ತೆರಳಿದ್ದಾರೆ. ಆದರೂ ಚಿಂತೆ ಇಲ್ಲ, ಸಾಧ್ಯವಾದ ಮಟ್ಟಿಗೆ ಜಯವು ನಮ್ಮದೇ ಆಗಲಿ. ಸಾಕು, ಸುಮ್ಮನಿರಿಯ ಮಾತೇರಿ. ಜಯ ಅಪಜಯಗಳ ತೊಡಕು ನಿಮಗೆ ಬೇಡ. ನೋಡುತ್ತೀರಿ, ನಾಳಿನ ಜಯವಧುವು ಈ ನನ್ನ ಭುಜಗಳಲ್ಲಿ ಕುಣಿದಾಡುತ್ತಿರಲಿ. ತಂದೆಯ ಸುರನರೋರಗರನ್ನೆಲ್ಲ ತಂದು ಸೆರೆಹಿಡಿದು ತಂದ ಗಂಡುಗಲಿ ವೀರಕುಮಾರನಾದ ಇಂದ್ರಜಿತುವರಲ್ಲಿ ಯುದ್ಧಕ್ಕಾಗಿ ಮತ್ತೊಬ್ಬರನ್ನು ಯೋಚಿಸುವುದೇ? ತಡ ಮಾಡದೆ ವೀಳೆಯನ್ನು ಕೊಡುವರಾಗಿ ಮತ್ತು ತಕ್ಷಣದಲ್ಲಿ ನಿಮ್ಮ ಪಾದದಡಿಯಲ್ಲಿರುವ ವೈರಿಗಳನ್ನು ನೋಡಿ. ಮೆಚ್ಚಿದ ನಿನ್ನಯ ಶೌರ್ಯಕ್ಕೆ ಮೆಚ್ಚಿದ ನಿನ್ನಯ ಶೌರ್ಯಕ್ಕೆ ಕೆಚದೆಯ ವೀರರು ಸಾಹಸ ತಿಲುಕಲು ನೀ ಹೆಚ್ಚಿಗೆಯ ಮಗನಿಹುದು ಏನದ ಮಂತ್ರಿ, ನೋಡಿದೆಯಾ ನಮ್ಮ ಮೇಘನಾಥನ ವೀರೋಲೋಪವನ್ನು? ಇನ್ನು ಆ ಕೊಂಡಿಕಾರರ ಪಾಡೇನು? ಏನಾಗುವುದೋ ನೋಡೋಣ. ಆದರೇನು? ಕೊಲ್ಲುವ ನೆರೆಗಳ ಚಲ್ಲುವ ಜಲಗಳ ಅಲ್ಲನ ಮರುದೇ ನಾಡುವೆನು. ಕೊಲ್ಲುವ ನೆರೆಗಳ ಚಲ್ಲುವ ಜನಗಳ ಅಲ್ಲನ ಮರುದೇ ನಾಡುವೆನು. ಪಲ್ಲಿದ ಕೋಡಗರೆಲ್ಲರೂ ಕಿರಿದುತ್ತೆ, ಪಲ್ಲಿದ ಕೋಡಗರೆಲ್ಲರೂ ಕಿರಿದುತ್ತೆ. ಎಲ್ಲೆಲ್ಲೂ ಕುಣಿದಾಡಿಸುವೆ, ಎಲ್ಲೆಲ್ಲೂ ಕುಣಿದಾಡಿಸುವೆ, ಎಲ್ಲೆಲ್ಲೂ ಕುಣಿದಾಡಿಸುವೆ. ನೆರೆಗಳ ಚಲ್ಲುವ ಜನಗಳ ಅಲ್ಲದ ಮರುದೇ ನಾಡುವೆನು. ತಂದೆಯ ರಣದೊಳು ಕೊಂದ ಮದಾಂಗನ ತಂದಿರುವೆ ಪದದಡಿಯೊಳಗೆ. ತಂದೆಯ ರಣದೊಳು ಕೊಂದ ಮದಾಂಗನ ತಂದಿರುವೆ ಪದದಡಿಯೊಳಗೆ. ಇಂದಿನ ರಣವೋ ನಂದವ ನೋಡಲು, ಇಂದಿನ ರಣವೋ ನಂದವ ನೋಡಲು. ಚಂದದ ಕೊಡು ನೀನನು ಮತಿಯ, ಚಂದದಿ ಕೊಡು ನೀನನು ಮತಿಯ, ಚಂದದಿ ಕೊಡು ನೀನನು ಮತಿಯ.
ತಂದೆ ಕುಮಾರ ಅಗ್ರಜನ ಮಾತಂತಿರಲಿ. ಈ ದಿನದ ರಣಯೋಗಕ್ಕೆ ನಾನೇ ದೀಕ್ಷಿತನಾಗಬೇಕೆಂಬ ನನ್ನ ಮನೋಭಿಷ್ಟವಿದೆ. ಏಕೆಂದರೆ ನನ್ನ ತಂದೆಯಾದ ಕರಾಸುರನನ್ನು ಕೊಂದ ಆ ರಾಮನನ್ನು ನಾನೇ ನನ್ನ ಕೈಯಾರ ಕೊಂದು ರಣಭೂಮಿಯಲ್ಲೇ ರಣಯಾಗವನ್ನು ರಚಿಸಿ ಆ ರಾಮ ಲಕ್ಷ್ಮಣರ ಮೆದುಳು ನೆಲಗಳನ್ನು ಆಹುತಿಯಾಗಿ ಅಗ್ನಿಗೆ ಸುರಿದು ಈ ಋಣವನ್ನು ತೀರಿಸಿಕೊಳ್ಳುವನು. ಕುಮಾರ ಮಕರಾಕ್ಷ, ನಿನ್ನ ಸಾಹಸಾತಿಶಯಗಳಿಗೆ ಹರ್ಷಿತನಾದೆನು. ನನ್ನದೊಂದು ಬೇಡಿಕೆ ಇರುವುದು, ನೀವು ನಡೆಸಲೇಬೇಕು. ಅದೇನು ಅಪ್ಪಣೆ ಆಗಲಿ. ನಾನು ಈ ದಿನವೇ ಯುದ್ಧಕ್ಕೆ ಹೋಗಿ ಆ ರಾಮನನ್ನು ಕಣ್ಣಾರೆ ಕಂಡು ಆ ಕಪಿಗಳ ಬಲಾಬಲವನ್ನು ತಿಳಿದು ಬರುತ್ತೇನೆ. ಪ್ರಭುಗಳ ಚಿತ್ತಾಜನಕವಾಗಲಿ. ತಂದೆ, ತಮ್ಮ ಸೇವೆಗಾಗಿ ಕೈಕಟ್ಟಿ ಕುಂತಿರುವ ವೀರಕುಮಾರರಾದ ನಾವುಗಳಿರುವಾಗ ಯುದ್ಧಕ್ಕೆ ತಾವೇ ತೆರಳಬೇಕೆ? ಕುಮಾರ, ಇದು ನನ್ನ ಮನೋಭೀಷ್ಮದ ಬೇಡಿಕೆ ಅಂದ ಮೇಲೆ ನೀವು ನಡೆಸಿಕೊಡಲೇಬೇಕಲ್ಲವೇ? ಇದರ ಮೇಲೆ ತಮ್ಮ ಚಿತ್ತ. ಕಣುಗೆದುರ ಕೆಣುಗನ್ನರಣ ಪಿಡಿದುಕೊಳ್ಳುವೆ, ಕಣುಗೆದುರ ಕೆಣುಗನ್ನರಣ ಪಿಡಿದುಕೊಳ್ಳುವೆ. ದುಡುಕಿದವರ ಬೋಧನವರ ಒಣ ನುಡಿಸುವೆ, ದುಡುಕಿದವರ ಬೋಧನವರ ಒಣ ನುಡಿಸುವೆ. ಕಣುಗೆದುರ ಕೆಣುಗನ್ನರಣ ಪಿಡಿದುಕೊಳ್ಳುವೆ. ಮಂತ್ರಿ, ರಥದಲ್ಲಿ 10,000 ಬಿಲ್ಲುಗಳು, 10,000 ಬಾಣ ತುಂಬಿದ ಬತ್ತಳಿಕೆಗಳು, 18 ಅಕ್ಷೋಹಿಣಿ ವೀರಭಟರು ಸಿದ್ಧವಾಗಿರಲಿ. ಮಂತ್ರಿ, ನಿಮ್ಮ ಕಾರ್ಯಗಳಲ್ಲಿ ನಿರತರಾಗಿರಿ. ತಿಳಕೋ ವಿವಾರವ ಕಳನಿಲ್ಲವನ ರಣಕ್ಕೆ ಬಾರವ. ತಿಳಕೋ ವಿವಾರವ ಕಳನಿಲ್ಲವನ ರಣಕ್ಕೆ ಬಾರವ. ವಿಭೀಷಣ, ನಾಳಿನ ಯುದ್ಧಕ್ಕೆ ನಿಮ್ಮ ಲಂಕಾಪಟ್ಟಣದಿಂದ ಬರುವ ಧೀರನಾರು? ಅವನ ವಿಚಾರವನ್ನು ತಿಳಿಸುವರಾಗು.
ಬರುತ್ತೆ ಅನೇವನಾಡ ಸೋರಾರಿ ಬರುತ್ತೆ ಅನೇವನಾಡ ಸೋರಾರಿ ಬರುತ್ತೆ ಅನೇವನ ಪರಸ ಕೇಳಿಯೊಳಿವ ಪರಸತಿ ಮೋಹಕ ಸರಸ ಕೇಳಿಯೊಳಿವ ಪರಸತಿ ಮೋಹಕ ಸರಸ ಕೇಳಿಯೊಳಿವ ಪರಸತಿ ಮೋಹಕ ಸುರ ಸುಂದರಿಯರ ನರಸುತ ಅನುದಿನ ಸುರ ಸುಂದರಿಯರ ನರಸುತ ಅನುದಿನ ಬರುತ್ತೆ ಅನೇವನಾಡ ಸೋರಾರಿ ಬರುತ್ತೆ ಅನೇವನಾಡ ಬರುತ್ತೆ ಅನೇವನಾಡ ಸೋರಾರಿ ಪ್ರೌಢನ ಪರ್ವತವನ್ನೇ ಹಿಡಿದೇವ ಪ್ರೌಢನ ಪರ್ವತವನ್ನೇ ಹಿಡಿದೇವ ಪ್ರೌಢನ ಪರ್ವತವನ್ನೇ ಹಿಡಿದೇವ ದಡಿಗರ ಕಸನಿವ ಗಡುಗಲಿ ಚೋರನ ದಡಿಗರ ಕಸನಿವ ಗಡುಗಲಿ ಚೋರನ ಬರುತ್ತೆ ಅನೇವನಾಡ ಸೋರಾರಿ ಬರುತ್ತೆ ಅನೇವನಾಡ ಬರುತ್ತೆ ಅನೇವನಾಡ ಸೋರಾರಿ ದಾಶರಥಿ ಇವನೇ ಲಂಕಾಧಿಪತಿ ರಾವಣ ಬ್ರಹ್ಮನು. ಇವನು ಹರವಿರಂಚಿಗಳಿಂದ ವರಗಳನ್ನು ಪಡೆದು ಅಜೇಯನಾಗಿ ಮೆರೆಯುತ್ತಿರುವವನು ಮತ್ತು ಯಾವ ಕಾಲದಲ್ಲಿಯೂ ಯಾರಿಂದಲೂ ಅಪಜಯವಿಲ್ಲವೆಂಬುದು ಸರ್ವರಿಗೂ ತಿಳಿದ ವಿಚಾರವೇ ಸರಿ. ಆದರೆ ಪರಸತಿಯ ಮೋಹಕ್ಕೆ ಏನಾಗಿರುವುದೋ ಎಂಬ ಸಂಶಯ. लेके बन पे ताको धनुजा साको सैन से लेके बन पे ताको धनुजा लोका कंटक निवना दैसते लोका कंटक निवना दैसते छोटा कर सो हे साको से लेके बनने में ताको धन जानो नाई राकसा साया धिरुवा या बनियदा नाई राकसा साया धिरुवा चिंताया कादवा माया रूप चिंताया कादवा माया रूप चिंताया कादवा न्याय तारा ने
ಸಾಕು ಸುಮ್ಮನಿರಿ. ಆ ದುರಾತ್ಮನ ಕೀರ್ತಿಯನ್ನು ಕೊಂಡಾಡುವಿರ ಧನುಜೇಂದ್ರ? ಹಾಗೆಲ್ಲ ಬೇಡ ಲಕ್ಷ್ಮಣ. ಲಂಕಾಪಟ್ಟಣದಲ್ಲಿ ಆ ಶೂರನೇ ಆಗಿರಬಹುದು, ಮತ್ಯಾರವನು? ಹೌದು, ಮತ್ತೇನು, ಅವನು ಚಿರಂಜೀವಿ ಆದರೂ ಸಹ ಅನುಚಿತ ಕರ್ಮಾರಂಭ, ಸಜ್ಜನ ವಿರೋಧ, ಬಲಿಯ ತತ್ಪರ, ಪ್ರಮೋದಾರಣಿ ವಿಶ್ವಾಸಂ, ಮೃತ್ಯುದಾರಣಿ ಚತ್ಸಾಹಂ ಎಂಬಂತೆ ಮಾಡಬಾರದ ಕೆಲಸವನ್ನು ಮಾಡುವುದು, ತಮ್ಮ ಹಿತ ಜನಗಳಲ್ಲಿ ಕಲಹವನ್ನು ಮಾಡುವುದು, ತಮಗಿಂತಲೂ ಶಕ್ತಿವಂತರಲ್ಲಿ ಹಾನ ಮಾಡುವುದು, ಆದ್ದರಿಂದ ಸ್ತ್ರೀಯರಲ್ಲಿ ಹೆಚ್ಚು ಅಭಿಮಾನವಿಡುವುದು ಇದು ಮರಣಕ್ಕೆ ಮುಖ್ಯ ಕಾರಣವಲ್ಲವೇ? ಆದ್ದರಿಂದ ಆ ಮೂರ್ಖನಲ್ಲಿ ಈ ಮೇಲೆ ಹೇಳಿದ್ದ 4 ದುರ್ನಡತೆಗಳು ಇರುವುದರಿಂದ ಇವನಿನ್ನು ವಿಜಯಶಾಲಿಯೇ. ರಾಮಚಂದ್ರ, ಈಗ ಬರುತ್ತಿರುವ ನಾರೋಜಿಯವರನ್ನು ಮೊದಲು ನಾನು ನೋಡುತ್ತೇನೆ, ಅಪ್ಪಣೆಯನ್ನು ಕೊಡಿ. ಕಪಿರಾಜ, ವಿಜಯಶಾಲಿಯಾಗಿ ಹೋಗಿ ಬಾ. ಕೊಲ್ಲುವ ಕುಟಾರನಾದಲ್ಲಿ ರಾಮನೆಂಬುವ, ಕೊಲ್ಲುವ ಕುಟಾರನಾದಲ್ಲಿ ರಾಮನೆಂಬುವ, ಬಿಲ್ಲದವನ ತೋರಿ ಬಲಿಯ ಚೆಲ್ಲಿ ಬೆರಬ ಸಮರದೆ, ಎಲ್ಲಿ ಹೋತಲೆಲ್ಲಿಯೋ, ಎಲ್ಲಿ ಹೋತಲೆಲ್ಲಿಯೋ. ಸಾಕು ಸಮರ ಪಾರವೇನೇಕೆ ಪಡಿದು ಬಗಳುವೆ, ಲೋಕ ನಗುವುದಲ್ಲ ನಿನ್ನ ವಿವೇಕ ಆಗುದು ಔಷಧ. ನಿಲ್ಲಲೋಚಿ ನಿಲ್ಲಲೋ, ನಿಲ್ಲಲೋಚಿ ನಿಲ್ಲಲೋ, ನಿಲ್ಲಲೋಚಿ ನಿಲ್ಲಲೋ. ಕಾಡು ಕಪಿಗಳಾಟವೇ ಮಾಡಿ ಬಡಿಸಿದೋಟವೇ, ಕಾಡು ಕಪಿಗಳಾಟವೇ ಮಾಡಿ ಬಡಿಸಿದೋಟವೇ, ನಿಲ್ಲದವನ ತೋರಿ ಬಲಿಯ ಚೆಲ್ಲಿ ಬರವ ಸಮರದೆ, ಎಲ್ಲಿ ಆತನೆಲ್ಲಿಯ, ಎಲ್ಲಿ ಆತನೆಲ್ಲಿಯ. ಮೂರ್ಖತನದ ಪೌರುಷ ಕೀರ್ತಿತನದ ಸಾಹಸ, ಮೂರ್ಖತನದ ಪೌರುಷ ಕೀರ್ತಿತನದ ಸಾಹಸ. ದೋತ ಬಿಡಿವೆ ಮೂರ್ತಿಯೋ ಕಾತವಿದಿಕೋ ಸೇರಿಸೋ, ಸಹಿಸೋ ಕಾತವಿದಿಕೋ ಸೇರಿಸೋ. ನಿಲ್ಲಲೋಚಿ ನಿಲ್ಲಲೋ, ನಿಲ್ಲಲೋಚಿ ನಿಲ್ಲಲೋ. ಎಲ್ಲವೋ ಕೋಣಗ, ಎಲ್ಲವೋ ಕೋಣಗ, ನೀನು ಈ ಪಿತಾಮಹದ ಘಾತಕ್ಕೆ ತಡೆದುದೇ ಆದರೆ ನಿನ್ನನ್ನು ನಿಜವಾದ ಸಾಹಸಿ ಎಂದು ನಂಬುತ್ತೇನೆ. ಓಡದ ನಿಲ್ಲಲ ಧನುಜ, ಓಡದೆ ನಿಲ್ಲಲ ಧನುಜ, ಮಾಡು ಸಮರವನಿ ಬಿಡೆನು ಮುಂದಕ್ಕೆ ಪಥವಾ. ಕೂಡಿತು ನಿನ್ನ ಆಯುಷ್ಯಕ್ಕೆ ಅವಧಿ, ಕೂಡಿತು ನಿನ್ನ ಆಯುಷ್ಯಕ್ಕೆ ಅವಧಿ. ನಿಯಮ ಪಾಠವಿದೆ ಲಾಂಗೋಲ, ಏನ್ ಕಲ್ಲು ಮರಗಳ ಚಲ್ಲಿರಣದೋ, ಕಲ್ಲು ಮರಗಳ ಚಲ್ಲಿರಣದೋ, ನಿಲದೋಡುವ ಮೃಗಗಳಿಗೆ ರಣ ಪೌರುಷವೇ. ಬಲಿದವರಾರು ನಿಮ್ಮೊಡೆಯ, ಬಲಿದವರಾರು ನಿಮ್ಮೊಡೆಯ, ಚೆಲ್ಲಿದರು ನಿನ್ನನು ಸಮರಗೈವನವ.
ಏನಲ್ಲೋ ನಿಶಾಚರ, ನನ್ನ ಮೇಲೆ ಯುದ್ಧ ಮಾಡುವೆಯೋ ಅಥವಾ ಶರಣಾಗತನಾಗಿ ಶ್ರೀರಾಮರ ಪಾದ ಸೇರುವೆಯೋ? ಹೇಳು ಹೇಳು, ಏಕೆ? ನಾನು ಯಾರೆಂಬುದು ನಿನಗೆ ತಿಳಿಯಲಿಲ್ಲವೇ? ಹಿಂದೆ ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟ ವಾಯುಪುತ್ರ ನಾನಲ್ಲವೇ? ಸರಿ ಸರಿ, ತಿಳಿಯಿತು. ಮೊದಲೇ ತಿಳಿದಿರುವುದಕ್ಕೆ ನೀನೇನು ಆ 3 ಕಣ್ಣುಳ್ಳ ಪರಶಿವನೋ ಅಥವಾ ಚತುರ್ಮುಖನಾದ ಬ್ರಹ್ಮನೋ ಮತ್ತು ಅನುಚಿತರಾದ ದೇವತೆಗಳು ಕಾಡಿನಲ್ಲಿ ಹಣ್ಣು ಹಂಪಲಿಗಾಗಿ ಅಲಿಯುತ್ತಿದ್ದ ನಿನ್ನಂತ ಕೋತಿಗಳನ್ನು ಎಷ್ಟೋ ನೋಡಿದ್ದೆ. ನನಗೇನೋ ನಿನ್ನ ಪರಿಚಯ? ಏನಲ್ಲೋ ರಕ್ಕಸ, ನಿನ್ನ ಆಯುಧಗಳನ್ನು ಕಿತ್ತಿಡುವೆ. ಮುಂದೇನು ಮಾಡುವೆ? ಕಿತ್ತಿರಿಸಿದವನು ನೀನಲ್ಲ. ಆಯುಧವಿಲ್ಲದ ನಿನ್ನೊಡನೆ ಆಯುಧವನ್ನು ಹಿಡಿದು ಕಾದಾಡುವುದಕ್ಕೆ ನಾಚಿಕೆ ಆಗಿ ನಾನೇ ಕೆಳಗಿಳಿಸಿರುವೆನು. ನಿನ್ನನ್ನು ಕೊಲ್ಲಲು ಮನಬಾರದಲ್ಲೋ? ಹೌದು, ನನ್ನಲ್ಲಿ ಆಯುಧಗಳಿಲ್ಲ. ಆದ ಈಗ ನಾನು 3 ಗುದ್ದುಗಳನ್ನು ಗುದ್ದುವೆನು. ನಂತರ ನೀನು ಗುದ್ದು. ನಾನು ಬದುಕಿದ್ದೆ ಆದರೆ ನನಗೆ ರಣಸನ್ಯಾಸ. ಎಲ್ಲಿ ನೀನೇ ಮೊದಲು ಗುದ್ದುವನಾಗು. ಸರಿ, ಸಿದ್ಧನಾಗು. ಏಕೆ ಸುಮ್ಮನಿರುವೆ? ಸಿದ್ಧನಾಗು. ಶ್ರೀರಾಮ ರಾಮ ಶ್ರೀರಾಮ ರಾಮ. ರಾಮಚಂದ್ರ, ಕಾಪಾಡು ಕಾಪಾಡು. ಎಲ್ಲವೋ ಕುಳಿತುಕೊಳ್ಳುವನಾಗು. ಅದಕ್ಕೂ ಮುಂಚೆ ನಿನ್ನಿಷ್ಟ ದೈವವನ್ನು ಧ್ಯಾನಿಸಿಕೋ. ಇದೇ ಬುದ್ಧಿನಲ್ಲಿ ನಿನ್ನ 101 ಮಕ್ಕಳನ್ನು ಲಂಕಾದಹನಕ್ಕೆ ಸೇರಿಸಲಿಲ್ಲವೇ? ಸಮರ್ಥ ದೈತ್ಯೇಂದ್ರ, ನಿನ್ನ ಸಾಹಸಕ್ಕೆ ಮೆಚ್ಚಿದೆನು. ಹನುಮ, ನಿನ್ನ ಸಮಾನರಾದ ವೀರನಿಲ್ಲವೆಂದು ನನಗೆ ತಿಳಿದಂತಾಯಿತು. ಸರಿ, ಗುದ್ದಿಗೆ ಸಿದ್ಧನಾಗು. ಶ್ರೀರಾಮ ರಾಮ, ಕಾಪಾಡು ಕಾಪಾಡು. ರಾಮಚಂದ್ರ, ಕಾಪಾಡು ಕಾಪಾಡು ತಂದೆ. ಓಹೋ, ನಾನಿನ್ನು ತಡ ಮಾಡಿದರೆ ಇವನು ಚೇತರಿಸಿಕೊಂಡ ಮೇಲೆ ಏನಾದರೂ ನಾನು ಇವನ ಕೈಗೆ ಸಿಕ್ಕಿದರೆ ನನಗೆ ಲಂಕಾ ಸಿರಿಯು ತೊಲಗಿದಂತೆಯೇ. ಎಲ್ಲಿ ನಾನೀಗ ಮುಂದಕ್ಕೆ ಹೋಗುವೆನು? ಎಲ್ಲಿ ಆ ಬಡರಾಮನಲ್ಲಿ ಇಂದಿಗೆ ಅವನ ವಿಧಿಲಿಖಿತವನ್ನು ಪೂರೈಸಿದಂತೆಯೇ. ಕಳೆದ ಮುದವ ಕಳೆದ ಮನದಿ ನೆಳೆದು ನಿಂದು ಕಳೆದ ಮುದವ ಕಳೆದ ಮನಸಿ ನಳಿನ ನಿಂದು ಫಲವ ನೀಡುವ ಫಲವ ಕೊಡುವ ನರರ ಶಿರಗಳ ಫಲವ ಫಲವ ಕೊಡು ನರರ ಶಿರಗಳ ಕಳೆದ ಮುದವ ಕಳೆದ ಮನಸ್ಸು ಕಳೆದ ನಿಂದು ಕಳರನ್ನ ಕಳವನಿಂದ ಅಳಿವಿದೆ ಕಕೋರ್ಗಲೇ ಕಳರನ್ನ ಕಳವನಿಂದ ಅಳಿವಿದೆ ಕಕೋರ್ಗಲೇ ಹಳವಿದನ್ನ ಛಲವಿದೇಕೆ ಹಳವಿದನ್ನ ಛಲವಿದೇರ್ಗ ತಿಳಿಯ ಮುನ್ನ ಮೋದೆಯೋ ಕಳರನ್ನ ಕಳವನಿಂದ ಅಳಿವಿದೆ ಕಕೋರ್ಗಲೇ ಕೃಪೆಯಲ್ಲಿ ತಿರುದು ಬೋಲ ತರದು ಮೆರವರಣವೆದು ಕೃಪೆಯಲ್ಲಿ ತಿರುದು ಬೋಲ ಸುರಿದು ಮೆರವರಣವೆದು ಲರಿದು ದಯಿಸಿ ಲರಿದು ಬೇಡ ಲರಿದು ಬೇಡ ಸಾಗಲು ದಯಿಸಿ ಲರಿದು ಬೇಡ ಸಾಗಲು ತಿರುಪೆಯಲ್ಲಿ ತಿರುದು ಬೋಲ್ ತರದು ಮೆರವರಣವೆದು ಕುಂಡತನದಿ ಪರರ ಸತಿಯ ಕಂಡು ಮೋಹ ಬೀರುವ ತನದಿ ಪರರ ಸತಿಯ ಕಂಡು ಮೋಹ ಬೀರುವ ಖಂಡನಿಂದ ಸರಿದು ಬೋತ ಖಂಡನಿಂದ ಸರಿದು ಬೋತ ಕಂಡನನ್ನ ಕಳಿಸಿದೆ ಕಳರನ್ನ ಕಳನಿಂದ ಅಳಿವಿದೆ ಕಕೋರ್ಗಣೆ
ಎಲ್ಲವೋ ತುಂಟ ಹುಡುಗ, ನನಗೆ ನೀನಾರೆಂಬುದು ತಿಳಿಯದು. ಆದರೆ ಆ ಬಲರಾಮನ ಜೊತೆ ಬಂದು ಪಾಪ ಪರಲೋಕವನ್ನು ಜಯಿಸುವಲ್ಲ, ನಿನಗೇನು ಬುದ್ಧಿಮಾಂದ್ಯತೆಯೋ? ಹೌದು, ಬುದ್ಧಿಮಾಂದ್ಯತೆಯಾದರಿಂದಲೇ ಸೀತಾದೇವಿಯನ್ನು ಕಳ್ಳತನದಿಂದ ತಂದಿದ್ದು. ಏಕೆ? ನಾನು ಆರಂಭದು ಕುಚನಾಶಕಗಳನ್ನು ಕುಯಿಸಿಕೊಂಡ ಆ ನಿನ್ನ ತಂಗಿಯಾದ ಶೂರ್ಪನಖಿಯು ಹೇಳಲಿಲ್ಲವೇ? ನಾನು ಹುಡುಗನೋ ಯವನಸ್ಥನೋ ಎಂದು ತಿಳಿಯಬೇಕಾದರೆ ಈ ಬಾಣದ ಹೊಡೆತವನ್ನು ಸಾಯಿಸುವನಾಗುವುದು ಸಹಚರ. ನಿನಗೆ ಕಳೆಗಾಲವು ಸಮೀಪಿಸಿತು, ಈ ಬಾಣವನ್ನು ತೊಡುವನಾಗು. ಇವನು ಮಿತಿ ಮೀರಿದವನು. ಇಂದಿನಿಂದ ಆ ಹನುಮಂತನೆಂಬ ಕೋಣಗನು ಬಂದರೆ ಅನರ್ಥವಾದೀತು. ಆದುದರಿಂದ ಪರಮಾತ್ಮನು ಕೊಟ್ಟ ಈ ಅಸ್ತ್ರವನ್ನು ಪ್ರಯೋಗಿಸಿ ಈ ದಿನವೇ ಇವನನ್ನು ಸಂಹರಿಸಿ ಈ ದಿನವ ಯುದ್ಧವನ್ನು ಮುಗಿಸಿ ಇವನ ತಲೆಯನ್ನು ತೆಗೆದುಕೊಂಡು ಹೋಗಿ ಸೀತೆಯ ಮುಂದಿರಿಸಿ ಅವಳನ್ನು ವಶಪಡಿಸಿಕೊಳ್ಳುವೆನು. ಲಕ್ಷ್ಮಣ, ಈ ಶಕ್ತಾಯುಧವನ್ನು ಸೈರಿಸುವನಾಗು. ಶ್ರೀರಾಮ ರಾಮ, ಕಾಪಾಡು ಕಾಪಾಡು. ಇವನನ್ನು ಎತ್ತಿಕೊಂಡು ಹೋಗಿ ರಥದ ಮೇಲೆ ಹಾಕುವನು. ಇದೇನು ಆಶ್ಚರ್ಯ! ಮೃಡನ ಪರ್ವತವನ್ನೇ ಪುಟಚಂಡಿನಂತೆ ಅಲ್ಲಾಡಿಸಿ ಬಿಟ್ಟಿದ್ದನಲ್ಲ. ಈ ನರಬಾಲಕನನ್ನೆತ್ತಲಾಗಲಿಲ್ಲವಲ್ಲ. ಹೋಗಲಿ, ಇವನ ತಲೆಯನ್ನು ಛೇದಿಸಿ ಇವನ ಶಿರವನ್ನು ತೆಗೆದುಕೊಂಡು ಹೋಗಿ ಸೀತೆಯ ಮುಂದಿರಿಸುವನು. ಚೋರನ ವಂಚಿಸಿ ಬರದು, ಚೋರನೇ ವಂಚಿಸಿ ಬರದು, ಸಾರಿ ಬಿಡುವಿನಲು ಈ ವಾಯುಕುಮಾರ. ಮೀರಿದೊಡನೆ ಗಾತದಿ, ಮೀರಿದೊಡನೆ ಗಾತದಿ ಕಾರಿಸುವನ ರಕುತವೆನಿದು ಈ ವಾಯುಕುಮಾರ. ಎಲ್ಲವೋ ಕಳ್ಳ, ನಿನಗೆ ಕೊಡಬೇಕಾದ ಗುದ್ದಿನ ಸಾಲವನ್ನು ತೀರಿಸಿ ಮುಂದಕ್ಕೆ ಹೋಗುವೆನು. ಎಲ್ಲವೋ ಗುದ್ದಿಗೆ ಸಿದ್ಧನಾಗೋ ಮದಾಂಧ. ಆದರೆ ಸಿದ್ಧನಾಗುವ ಮೊದಲು ನಿಷ್ಣ ದೈವವನ್ನು ಮನಧ್ಯಾನದಲ್ಲಿ ಧ್ಯಾನಿಸಿಕೋ. ರಘುವೀರ ಸಮರ್ಥ. ಕೆಟ್ಟಿತು ಕೆಟ್ಟಿತು, ಈ ರಕ್ಕಸವನ್ನು ಘಾತವನ್ನು ಸಹಿಸಲಾದೆ ಚೂರ್ಣಾಕೃತನಾದನಲ್ಲ. ಇರಲಿ, ರಾಮಾಯಣಕ್ಕೆ ಬದಲು ಹನುಮಾಯಣವಾಯಿತಲ್ಲ, ಮುಂದೇನು ಮಾಡುವುದು? ಇರಲಿ, ಈ ತುಂಡುಗಳನ್ನೆಲ್ಲ ಆಯ್ದುಕೊಂಡು ರಾಮಚಂದ್ರರಿಗೆ ತೋರಿಸುವೆನು. ಓಹೋ, ತಾಳು ತಾಳು, ಮೊದಲು ನಮ್ಮ ಲಕ್ಷ್ಮಣ ಸ್ವಾಮಿಯು ಏನಾಗಿರುವರು ನೋಡು. ಹಾ ರಾಮಚಂದ್ರ, ಇದೇನು ಲಕ್ಷ್ಮಣ ಸ್ವಾಮಿಯು ಗತಾಸುವಾಗಿರುವರಲ್ಲ, ಮುಂದೇನು ಮಾಡುವುದು? ಇರಲಿ, ಈ ಸುಮಿತ್ರಾತ್ಮಜನ ಆತ್ಮವು ಯಮಲೋಕದಲ್ಲಿರಲಿ ಭೂಲೋಕದಲ್ಲಿರಲಿ, ನಾನೀಗಲೇ ತೆಗೆದುಕೊಂಡು ಬರುವೆನು, ನಾನು ಈಗಲೇ ಹೋಗುವೆನು. ಮುಂದಿನ ಕಾರ್ಯಕ್ರಮವನ್ನು ನೋಡು. ಸರಿ, ಈ ಪಾಪಿ ರಾಕ್ಷಸನೇನಾಗುವ ನೋಡುವೆನು. ವಾಯುದೇವ, ಈ ಮೃತಾತ್ಮನ ದೇಹದಲ್ಲಿ ಸಂಚರಿಸಿ ನನ್ನ ಇಷ್ಟಾರ್ಥವನ್ನು ಕರುಣಿಸು ತಂದೆ. ಎಲ್ಲವೋ ನಪಂಸಕ, ಇನ್ನು ಧೈರ್ಯವಾಗಿ ಇನ್ನು ರಾಮಚಂದ್ರರ ಚರಣಕಮಲವನ್ನು ಸೇರಿ ನಡೆ. ರಾಮಚಂದ್ರ, ಅನರ್ಥವಾಯಿತು ಅನರ್ಥವಾಯಿತು. ಪ್ರಭು ರಾಮಚಂದ್ರ, ಅನರ್ಥವಾಯಿತು ಅನರ್ಥವಾಯಿತು. ವಾಯುಪುತ್ರ, ಏನಾಯಿತು? ಮೊದಲು ಈ ರಕ್ಕಸನನ್ನು ಸಂಹರಿಸಿ
ರಾಮ ಕೈಯಲ್ಲಿ ಧನಸ್ಸನ್ನು ಹಿಡಿದು ರಣರಂಗದಲ್ಲಿ ನಿಂತು ಮೃತ್ಯು ದೇಹಕ್ಕೆ ಚಿಂತಿಸುವುದೇ? ಯುದ್ಧಕ್ಕೆ ಸನ್ನದ್ಧನಾಗು. ಮನೆಗೆ ತೊರೆದು ಭೂಮಿ ದಾತೆಯೇ ಹೊರಳಬೇಕೆ ಋಷಿ ಮನೆಗೆ ತೊರೆದು ಭೂಮಿ ದಾತೆಯೇ ಧಾರ ಪರ್ರ ತರಣಿಯೋ ತೋರ ತನಗೆ ತೋರುವೆ ಧಾರ ಪರ್ರ ತರಣಿಯೋ ತೋರ ತನಗೆ ತೋರುವೆ ಹೊರಳಬೇಕೆ ಋಷಿ ಮನೆಗೆ ತೊರೆದು ಭೂಮಿ ದಾತೆಯೇ ದಾತೆಯೇ ಆರು ಕಾಲದಂತೆ ನಾನು ಚೋರತನದೆ ತಾರೆನು ಆರು ಕಾಲದಂತೆ ನಾನು ಚೋರತನದೆ ತಾರೆನು ಸೂರ್ಯನಿಲಕ್ಕೆ ಸಾಕ್ಷಿಗೆ ದಾರುಣಿಯನ್ನು ಕೇಳಲು ಸೂರ್ಯನಿಲಕ್ಕೆ ಸಾಕ್ಷಿಗೆ ದಾರುಣಿಯನ್ನು ಕೇಳಲು ಆರು ಕಾಲದಂತೆ ನಾನು ಚೋರತನದೆ ತಾರೆನು ಕಡುಪು ದನದ ಬಿಡಿಲೇಕೆ ಬಿಡಿದು ಕನವ ಬಿಡಿಲೇಕೆ ಕಡುಪು ದನದ ಬಿಡಿಲೇಕೆ ಬಿಡಿದು ಕನವ ಬಿಡಿಲೇಕೆ ಕರಡದ ಸಿಗದೆ ಕರಳ ಕಾಲ ಕಳೆಯುವೆ ಬರಡಬೇಕೆ ಅರಿತು ಮನೆಗೆ ಕೊರದು ಭೂಮಿ ಜಾತೆಯೇ ಜಾತೆಯೇ ಕೊಂಡಿಕಾರ ದಾಸ ನಿನಗೆ ಹೆಂಡತಿ ಎಣ್ಣೆತಕೋ ಕೊಂಡಿಕಾರ ದಾಸ ನಿನಗೆ ಹೆಂಡತಿ ಎಣ್ಣೆತಕೋ ಕೊಂಡು ಬಂದ ಸೀತೆಯ ಕಂಡನೆಲ್ಲ ದಯ್ಯುವೆ ಕೊಂಡು ಬಂದ ಸೀತೆಯ ಕಂಡನೆಲ್ಲ ದಯ್ಯುವೆ ಕೊಂಡಿಕಾರ ರಾಮ ನಿನಗೆ ಹೆಂಡತಿ ಎಣ್ಣೆತಕೋ ಹೆಂಡತಿ ಎಣ್ಣೆತಕೋ ಹೆಂಡತಿ ಎಣ್ಣೆತಕೋ ರಾಮ ಕಾಡಿನಲ್ಲಿ ಅಲೆಯುವ ನಿನಗೆ ಹೆಂಡತಿ ಏತಕ್ಕೆಂದು ತೆಗೆದುಕೊಂಡು ಬಂದಿದ್ದೇನೆ ಸುಮ್ಮನೆ ಏಕೆ ಅಲುಬುವೆ ಯುದ್ಧಕ್ಕೆ ಸನ್ನದ್ಧನಾಗು ದುರಾತ್ಮ ಈಗ ಏನು ಹೇಳುವೆ ತಲೆಯನ್ನೆತ್ತದೆ ತಲೆ ತಗ್ಗಿಸಿ ನಿಂತು ಮಾತನಾಡುವೆಲ್ಲ ಮಾನೆಗೇಡಿ ಮಾನಗೇಡಿಯೇ ನಿನಗೆ ಪ್ರಾಣಗೊಂಡಿದೆ ಮಾನಗೇಡಿಯೇ ನಿನಗೆ ಪ್ರಾಣಗೊಂಡಿದೆ ಕಾಣಲಾರೆ ಮುಗುಡೆ ಕಾಣಲಾರೆ ಮುಗುಡೆ ಚೀನ ಬಾಲದೆ ಹೋಗ ಮಾನಗೇಡಿಯೇ ನಿನಗೆ ಪ್ರಾಣಗೊಂಡಿದೆ ಬರಲ ಸತಿಗೆ ಮನವ ನರಸಿ ಕಳದ ಫಲವ ಬರಲ ಸತಿಗೆ ಮನವ ನರಸಿ ಕಳದ ಫಲವ ತುಳಸಿ ಜೈ ನಾನು ತುಳಸಿ ಜೈ ನಾನು ಭರಿತನಾದೆನೋ ನೋಡು ಮಾನಗೇಡಿಯೇ ನಿನಗೆ ಪ್ರಾಣಗೊಂಡಿದೆ ತುಳಸ ಮನವ ಮಾಡೆ ಕುಲವನಾಶ ಗೋಡೆ ಕುಲಸ ಮನವ ಮಾಡೆ ಕುಲವನಾಶ ಗೋಡೆ ದುರದಿ ಜೈ ನಾನು ದುರದಿ ಜೈ ನಾನು ಭರ್ತನಾದೆನೋ ನೋಡು ಮಾನಗೇಡಿಯೇ ನಿನಗೆ ಪ್ರಾಣಗೊಂಡಿದೆ ಮಾನಗೇಡಿ ನಾಮತೂರ್ಣಂ ನಗುವೆನ್ನು ಬಂದು ವಿದ್ಯಾತೂರ್ಣಂ ನಸುಗನ್ಯ ಕನ್ನ ಸುಧಾತೂರ್ಣಂ ನರ್ಗನ್ನ ಪಂಚಂ ಎಂಬಂತೆ ಹಣದ ಮೇಲೆ ಆಸೆ ಉಳ್ಳವನಿಗೂ ಮತ್ತು ಬಂಧುಗಳು ಬರುವರಲ್ಲಿಯೂ ಕರಿಕರವಿಲ್ಲವೋ
ಕಾಮಾಂಧನಾದ ಮಾನ ಮತ್ತು ಅಪಗಡಗಳು ಭಯವಿಲ್ಲವೋ? ವಿದ್ಯಾಪೇಕ್ಷೆಗೆ ಸುಖವು ಪ್ರಾಪ್ತಿಯಾಗುವುದು. ರೋಗ ಪೀಡಿತನಿಗೆ ಪಾಕದ ರುಚಿಯು ತಿಳಿಯದೆ ಅದರಂತೆ ಕಾಮನಾಂತನಾದ ನೀನು ಯುದ್ಧದಲ್ಲಿ ಪರಾಜಿತನಾಗಿ ತಲೆ ತಗ್ಗಿಸಿ ನಿಂತಿರುವೆಯ. ಈಗಲೇ ನಿನ್ನನ್ನು ಸಂಹರಿಸುತ್ತಿದ್ದೆ. ನಿನ್ನ ತಮ್ಮನಾದ ವಿಭೀಷಣ ನ್ಯಾಯವನ್ನು ತಿಳಿಯಲೆಂದು ನಿನಗೆ 3 ಬಾರಿ ಕ್ಷಮಿಸುವನು. ನೀನು ಬಹುವತ್ತು ನಿಂತು ನನಗೆ ಮುಖವನ್ನು ತೋರಿಸಬೇಡ, ಹಿಂದಿರುಗನಾಗು. ಇದನ್ನೇ 2ನೇ ಬಾರಿ. ನಿನಗಿನ್ನು ಬಹುವತ್ತು ಮುಖವನ್ನು ತೋರಿಸಬೇಡ, ಹಿಂದಿರುಗಿ ಹೋಗು. ಈಗಲೇ ನಿನಗೆ ಪ್ರಾಣದಾನ ಮಾಡಿರುವೆನು. ವಾಯುಪುತ್ರ, ಎಲ್ಲಿ ಲಕ್ಷ್ಮಣನ ಗತಿ ಏನಾಯಿತು? ಕಂದ, ಏಕೆ ಮಾತನಾಡದೆ ಮಲಗಿರುವೆಯಲ್ಲ? ನೀನಿಲ್ಲದ ಮೇಲೆ ಈ ಯುದ್ಧವೇತಕ್ಕೆ? ಆ ಸೀತೆಯಿಂದ ಏನಾಗಬೇಕಾಗಿದೆ? ಈ ಪೇದ ಭೂಮಿಯಲ್ಲಿ ನಿನ್ನಬ್ಬನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಈ ದುಃಖವನ್ನು ತಡೆಯಲಾರೆನು. ತಳಲಾರೆ ತಾಪವನ್ನು ಬಾಲಮರಣ ಲಕ್ಷ್ಮಣ, ತಳಲಾರೆ ತಾಪವನ್ನು ಬಾಲಮರಣ ಪ್ರಾಣ ಉಳಿಯ ಲಾರದೆ ನಗೆ ಪ್ರಾಣ ಉಳಿಯ ಲಾರದೆ ನಗೆ ಜಾಣ ಮಾತನಾಡುವುದೇ ತಳಲಾರೆ ತಾಪವನ್ನು ಬಾಲಮರಣ ಒಂದಿದೆಯ. ಏನೋ ಬೆಂಬಿಡಾದೆ ನಂಬಿ ಬಂದೆ ಅಂಬಾನೆ ಬೇಕಾಯ್ದೆ ನಿರಿದೆಯೋ. ಬೆಂಬಿಡಾದೆ ನಂಬಿ ಬಂದೆ ಅಂಬಾನೆ ಬೇಕಾಯ್ದೆ ನಿರಿದೆಯೋ. ಮುಂದೆ ಕಳ್ಳನ ಕೊಂದು ಸೀತೆಯ ಮುಂದೆ ಕಳ್ಳನ ಕೊಂದು ಸೀತೆಯ ತಂದು ಕೊಡುವರೆ ನಗೆ ತಳಲಾರೆ ತಾಪವನ್ನು ಬಾಲಮರಣ ಒಂದೆಯ. ಆಶಯ ದೊರೆಯದೆ ಸುಖದಿ ಆಶಯ ದೊರೆಯದೆ ಸುಖದಿ ಆಶಯ ದೊರೆಯದ ಸುಖದಿ ಲೇಗಾನುಮಾನವಿಲ್ಲದೆಯ ತೆರಳಿದಯ ಒಳಗೆ
ಲೇಸಾದುದು ಮರಣ ನಿನಗೆ, ಲೇಸಾದುದು ಮರಣ ನಿನಗೆ, ಲೇಸಾದುದು ಮರಣ ನಿನಗೆ. ಲೇಸಾದುದು ಮರಣ ನಿನಗೆ, ದೂಷಣೆಗಳನ್ನು ಒಡಪಡಿಸುವುದೇ ಸಹಜ. ಹಾ ಲಕ್ಷ್ಮಣ, 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 ಪಟ್ಟಣದಿಂದ ಹೊರಡುವಾಗ ಎಷ್ಟು ಬೇಡವೆಂದರೂ ಕೇಳದೆ ಬಂದು ದಾಸನಂತೆ ದಾಸನಾಗಿ ಸೇವೆಯನ್ನು ಮಾಡಿ ಇಂದು ನನ್ನನ್ನು ಬಿಟ್ಟು ಪರಲೋಕವನ್ನು ಸೇರಿದೆಯಾ? ನಾನು ಇಂದಿನಿಗೆ ಪಟ್ಟಣಕ್ಕೆ ಹೋಗುವುದಾದರೂ ಹೇಗೆ? ಅದಾಗದು. ನಾನೂ ಸಹ ನಿನ್ನ ಜೊತೆಯಲ್ಲೇ ಬರುವೆನು. ಈ ರೀತಿ ದುಃಖಿಸಿದರೆ ನಮ್ಮಗಳ ಗತಿ ಏನು? ಎಂಬುವಂತರೇ, ಲಕ್ಷ್ಮಣ ಸ್ವಾಮಿಗೆ ಏನಾಗಿರುವುದು? ಸರ್ವರೂ ಸ್ವಲ್ಪ ನಿಧಾನಿಸಿ, ನಾನು ಪರೀಕ್ಷಿಸಿ ನೋಡುವುದು. ಓಹೋ, ಇದಕ್ಕೆ ಭಯಪಡಬೇಡಿ. ನಾನು ಧನುಸನದಿಂದ ಔಷಧಿ ಲೇಪಿಸಿ ಕೂಡಲೇ ಮೋರ್ಚೆ ಇಳುವುದು.